ಬಹಳಷ್ಟು ಮಾಧ್ಯಮಗಳು, ಉದಾಹರಣೆಗೆ ಸುವರ್ಣ ನ್ಯೂಸ್, ಆರ್ ಕನ್ನಡ, ಪಬ್ಲಿಕ್ ಟಿವಿ ಹಾಗೂ ಪವರ್ ಟಿವಿ. ಅದನ್ನು ಪವರ್ ಟಿವಿ ಎನ್ನುವುದಕ್ಕಿಂತ ಕೊಚ್ಚೆ ಟಿವಿ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವನ ಬಾಯಲ್ಲಿ ಬರುವಂತಹ ಶಬ್ದಗಳು ಗಟಾರದಲ್ಲಿ ಬರುವಂತಹ ನೀರಿಗಿಂತಲೂ ಬಹಳ ಕೆಟ್ಟದಾಗಿರ್ತದೆ. ಇನ್ನು ಹಲವಾರು ನ್ಯೂಸ್ಗಳು ಬಂದು ಗ್ಯಾರಂಟಿ ವಾರಂಟಿ ಹಲವಾರು ನ್ಯೂಸ್ಗಳು ಬಂದರೂ ಕೂಡ ತಮ್ಮ TRP ಅನ್ನು ಹೆಚ್ಚಿಸಿಕೊಂಡು ತಮ್ಮ ಸೂಟ್ ಕೇಸನ್ನು ಫುಲ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಉಲ್ಟಾ ಹೊಡೆಯುವಂತಹ ಚಾನೆಲ್ಗಳು ಬಹಳಷ್ಟು ಬಂದು ಹೋದು. ಅದ್ಯಾವುದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹಾಗೆಂತೇಳಿ ಜನರ ದಾರಿಯನ್ನು ನಿರಂತರವಾಗಿ ತಪ್ಪಿಸುವಂತಹ ಈ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರು, ನಾನೋರ್ವ ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಹೇಳ್ತಾರೆ. ಆದರೆ ಅವರು ಯಾವುದೋ ದಾಖಲೆಯನ್ನು ಇಟ್ಟುಕೊಂಡು ಕೆಲವಾರು ಸುಳ್ಳು ಸುದ್ದಿಗಳು, ಹಲವಾರು ದಾಖಲೆಗಳಿವೆ. ನೀವು ನೋಡಿ, ಮಹೇಶಣ್ಣನ ಮನೆಗೆ SIT ದಾಳಿಯಾಗಿದೆ, ಆ ರೀತಿಯಾಗಿದೆ, ಈ ರೀತಿಯಾಗಿದೆ ಅಂತ ಹೇಳುವಂತ ಮಾಹಿತಿಯನ್ನು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾನೆ. ಅದೇ ರೀತಿ ಇನ್ನೊಂದು ಆರ್ ಕನ್ನಡ, ಅದೇ ರೀತಿ ಪಬ್ಲಿಕ್ ಟಿವಿ ರಂಗಣ್ಣ, ಕೆಲವಾರು ನಾವು ಬಹಳಷ್ಟು ಗೌರವವನ್ನು ಇಟ್ಟುಕೊಂಡಂತ ಓರ್ವ ಹಿರಿಯ ಪತ್ರಕರ್ತ. ಆದರೂ ಕೂಡ ಅವರು ಸಾಮಾಜಿಕವಾದಂಥ ಕಳಕಳಿ ಇಲ್ಲ ಎನ್ನುವುದನ್ನು ಈ ಒಂದು ಸೌಜನ್ಯಪರ ಹೋರಾಟಗಾರನಾಗಿ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಸತ್ಯ ವಸ್ತುನಿಷ್ಠವಾದಂಥ ಯಾವುದೇ ವರದಿಯನ್ನು ಅವರು ಈ ಒಂದು ವಿಚಾರದಲ್ಲಿ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಯಾವುದೇ ಒಂದು ವರದಿಯನ್ನು ವೈಭವೀಕರಿಸುವುದರ ಹಿಂದೆ ಇರುವಂಥದ್ದು ಹಾಗಾದ್ರೆ ಪೇಮೆಂಟ್ ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಈ ಎಲ್ಲ ಚಾನೆಲ್ಗಳ ಬಗ್ಗೆ ನಾನು ಹೇಳ್ತೇನೆ, ಇವರೆಲ್ಲರನ್ನ ಒಂದು ಇಡಿ ತನಿಖೆಗೆ ಒಳಪಡಿಸಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಇವರಿಗೆ ಎಲ್ಲಿಂದ ಈ ರೀತಿಯ ವರದಿಯನ್ನು ಮಾಡುವುದಕ್ಕೆ ಪೇಮೆಂಟ್ ಆಗ್ತದೆ ಎನ್ನುವುದನ್ನ ಈ ಸರ್ಕಾರ ಹಾಗೂ ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಅವರ ಬಂಡವಾಳವನ್ನು ಬಯಲು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯರವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜನಸಾಮಾನ್ಯನ ಧ್ವನಿಯಾಗಿ ನಿಲ್ಲಬೇಕಾಗಿರತಕ್ಕಂತಹ ಪತ್ರಕರ್ತರು ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ, ಓರ್ವ ಪ್ರಾಮಾಣಿಕ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರನ್ನು ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪೇ. ಅವನು ದೇಶದ ಪ್ರಧಾನಿಯಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರ, ಒಂದು ಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿರ್ಬೋದು. ಆದರೆ ಪ್ರಶ್ನಾತೀತರು ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಯಾರು ಕೂಡ ಇಲ್ಲ. ತಪ್ಪನ್ನು ತಪ್ಪೇ ಎಂದು ಹೇಳುವಂತ ಅಧಿಕಾರ ಪತ್ರಿಕೋದ್ಯಮಕ್ಕೆ ಇದೆ. ಈ ಒಂದು 3 ಅಂಗಗಳು ಜೊತೆಗೆ 4ನೇ ಅಂಗವಾಗಿ ಪತ್ರಿಕಾ ರಂಗ ಎನ್ನುವಂತ ಒಂದು ಅಂಗ ಸರಿಯಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಇಂಥ ಅವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಲಿಕ್ಕಿಲ್ಲ. ದೇಶವನ್ನು ನಂಬರ್ 1 ಎನ್ನುವಂತೆ ಬಿಂಬಿಸುವಂತಹ ಈ ಒಂದು ಬಕೆಟ್ ಪತ್ರಕರ್ತರನ್ನ ಈ ಒಂದು ಸೌಜನ್ಯ ಹೋರಾಟ ಬಟ ಬಯಲುಗೊಳಿಸಿದೆ. ಇಡೀ ಜಗತ್ತಿಗೆ ಗೊತ್ತಾಗಿದೆ ಇವರ ಬಂಡವಾಳ ಏನು ಎನ್ನುವಂಥದ್ದು. ಬಹಳಷ್ಟು ನೋವಾಗ್ತಾ ಇದೆ ನಮಗೆ. ಇಷ್ಟು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದಂತ ಓರ್ವ ನಾಯಕ, ಒಬ್ಬ ಜನಪ್ರತಿನಿಧಿಗಳು ಮಾಡದೇ ಇರುವಂತಹ ಕೆಲಸ, ಯಾವುದೇ ಒಬ್ಬ ಸ್ವತಂತ್ರ ಹೋರಾಟಗಾರನಿಗೂ ಕೂಡ ಸರಿಸಮಾನವಾಗಿ ನಿಲ್ಲುವತಕ್ಕಂತಹ ಒಬ್ಬ ಹೋರಾಟಗಾರ ಇದ್ರೆ ನಾನು ಎಲ್ಲಿ ಬೇಕಾದ್ರೂ ನಿಂತು ಹೇಳ್ತೇನೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಮುಂದೆ ಬೇಕಾದ್ರೂ ನಿಂತು ಹೇಳ್ತೇನೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎನ್ನುವಂತ ಓರ್ವ ವ್ಯಕ್ತಿ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನನಗೆ ಅಷ್ಟು ಆತ್ಮವಿಶ್ವಾಸ ಇದೆ. ಯಾವುದೇ ಒಂದು ಈ ಹೋರಾಟದಲ್ಲಿ ₹1 ಹಣವನ್ನ ತೆಗೆದುಕೊಳ್ಳದೆ ಎಲ್ಲ ಒಂದು ಹೋರಾಟಗಾರರನ್ನು ಕೂಡ ಒಂದು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಸತ್ಯದ ಪರವಾಗಿ ನಿರಂತರವಾಗಿ ಧ್ವನಿಯನ್ನ ಎತ್ತಿ ಹಲವಾರು ಒಂದು 30-35 ಕೇಸುಗಳನ್ನು ತನ್ನ ಮೇಲೆ ಹಾಕಿಕೊಂಡು ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಸೌಜನ್ಯಳ ಫ್ಯಾಮಿಲಿ, ಅದೇ ರೀತಿ ಆನೆಮಾವುತ ಪ್ರಕರಣದ ಇರ್ಬೋದು, ಪದ್ಮಲತಾ ವೇದವಲ್ಲಿ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳನ್ನ ಜೀವಂತವಾಗಿ ಇಟ್ಟಿರುವಂತಹ ಓರ್ವ ನಾಯಕನನ್ನ ಈ ರೀತಿ ಹೀನಾಯವಾಗಿ ಪತ್ರಿಕಾ ಒಂದು ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಒಂದು ಮಾಧ್ಯಮದಲ್ಲಿ ಈ ರೀತಿ ಬಿಂಬಿಸುವಂಥದ್ದು ಈ ದೇಶಕ್ಕೆ ಶೋಭೆ ತರುವಂತ ವಿಚಾರ ಅಲ್ಲ. ಆದರೆ ಮುಂದಿನ ದಿನಗಳಲ್ಲಾದರೂ ನಿಮಗೆ ಒಂದು ಮಂಜುನಾಥ ಹಾಗೂ ಅಣ್ಣಪ್ಪ ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿಂದ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಇಲ್ಲದೆ ಹೋದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಬೀದಿ ಬಿಕಾರಿಗಳಾಗುವುದಂತೂ ಸ್ಪಷ್ಟ. ನಮಗೆ ಈ ಒಂದು ಹೋರಾಟದ ಸಂಪೂರ್ಣವಾದಂಥ ಮಾಹಿತಿ ಇದೆ. ಈ ಹೋರಾಟ ಎಷ್ಟು ಸತ್ಯಪರವಾಗಿ ವಸ್ತುನಿಷ್ಠವಾಗಿದೆ ಎನ್ನುವಂತ ಸಂಪೂರ್ಣವಾದ ಮಾಹಿತಿ ಇರುವುದರಿಂದ ನಾವು ಈ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮಗೆ ನೋವಿದೆ. ಒಂದು ಹೆಣ್ಣಿನ ನ್ಯಾಯಕ್ಕಾಗಿ 13 ವರ್ಷ ಹೋರಾಟ ಮಾಡುವಂತ ಒಂದು ವ್ಯವಸ್ಥೆ, ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ನಮ್ಮಂತ ಜನಸಾಮಾನ್ಯರು ಬದುಕುವುದು ಬಹಳ ದುಸ್ತರವಾಗಿದೆ. ನಮಗೆ ಅಷ್ಟು ಈ ವಾಯ್ಸ್ ಅನ್ನ ರೇಸ್ ಮಾಡುವುದಕ್ಕೆ ಒಂದು ನಮಗೆ ವೇದಿಕೆಯನ್ನ ಕಲ್ಪಿಸಿದಂತಹ ಮಹೇಶಣ್ಣನಿಗೆ
ಈ ಒಂದು ಸಂದರ್ಭದಲ್ಲಿ ನಾನು ಸಕಲ ದೇವರಲ್ಲಿ ಪ್ರಾರ್ಥಿಸುತ್ತೇನೆ, ಅವರಿಗೆ ಇನ್ನಷ್ಟು 100 ವರ್ಷಗಳ ಕಾಲ ಅವರು ಸುಖವಾಗಿ ಬಾಳಲಿ. ಅದೇ ರೀತಿ ನಮ್ಮೆಲ್ಲರಿಗೆ ಜೊತೆಯಾಗಿ ನಿಲ್ಲಿ, ಮುಂದೆ ಇಂಥ ಸಮಾಜದ ಹುಡುಕುಗಳನ್ನು ಬಟಾಬಯಲುಗೊಳಿಸಲಿ ಎನ್ನುವಂತ ಒಂದು ಸಾಮಾಜಿಕ ಕಳಕಳಿಯೊಂದಿಗೆ ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಶ್ರೀ ವಿಘ್ನೇಶ್ವರನು ಸನ್ಮಂಗಳವನ್ನು ಉಂಟು ಮಾಡಲಿ. ಅದೇ ರೀತಿ ಜಗತ್ತಿಗೆ ಸತ್ಯ ಧರ್ಮ ನ್ಯಾಯವನ್ನು ಗೆಲ್ಲಿಸುವಂತಹ ಆ ಶಕ್ತಿ ಭಗವಂತ ಎಲ್ರಿಗೂ ನೀಡಲಿ. ಎಲ್ಲರೂ ಉತ್ತಮ ಸಮಾಜದ ನಿರ್ಮಾಣಕ್ಕೆ ದುಡಿಯುವಂತಾಗಲಿ ಎನ್ನುವ ಮಾತಿನೊಂದಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಸತ್ಯಮೇವ ಜಯತೆ ಎಂದು ಮಹೇಶಣ್ಣ ಸುಮಾರು 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆವಾಗ ಯಾವುದೇ ಮಾಧ್ಯಮಗಳು ಈ ಬಗ್ಗೆ ಪ್ರಸಾರವನ್ನು ಮಾಡ್ತಾ ಇರಲಿಲ್ಲ. ಈಗ ಒಬ್ಬ ಅನಾಮಿಕ ಯಾನೆ ಚಿನ್ನಯ್ಯ ಎನ್ನುವಂಥ ಒಬ್ಬ ವ್ಯಕ್ತಿ ಪ್ರಮುಖ ಸಾಕ್ಷಿದಾರನಾಗಿ ನಾನು ನೂರಾರು ಶವಗಳನ್ನು ಹೂತಿದ್ದೇನೆ ಎನ್ನುವಂಥ ಮಾತನ್ನು ಹೇಳುತ್ತಾ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಅಧ್ಯಯನವನ್ನು ನಡೆಸಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಪ್ರತ್ಯೇಕವಾಗಿ ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯೊಂದಿಗೆ ಥರ್ಡ್ ಐ ಚಾನಲ್, ಅದೇ ರೀತಿ ಗುಡ್ಲ ರಾಂಪೇಜ್ ಇರ್ಬೋದು, ಸಂಚಾರಿ ಸ್ಟುಡಿಯೋ ಸಂತೋಷ್, ಹಲವಾರು ಯುನೈಟೆಡ್ ಮೀಡಿಯಾ ಮೊದಲಾದಂತಹ ಚಾನಲ್ಗಳು ಈ ಬಗ್ಗೆ ಒಂದು ಅದ್ಭುತವಾದಂತಹ ಸತ್ಯವನ್ನು ಜನರಿಗೆ ತೋರಿಸುವ ಮುಖೇನವಾಗಿ ಈ ಹೋರಾಟವನ್ನು ಉನ್ನತ ಮಟ್ಟಕ್ಕೆ ಕೊಂಡು ಹೋದಂತಹ ಒಂದು ನಿದರ್ಶನ ಈ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿದೆ. ಮಹೇಶಣ್ಣನ ಧ್ವನಿಯನ್ನು ಪ್ರತಿಯೊಂದು ಮನೆಗೆ ಮುಟ್ಟಿಸಿದಂತಹ ಒಂದು ಶ್ರೇಯ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಿದೆ. ಇದರಲ್ಲಿ ಪ್ರತ್ಯೇಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶವ್ಯಾಪಿಯಾಗಿ ಸಂಚಲನವನ್ನು ಸೃಷ್ಟಿಸಿದಂಥ ಓರ್ವ ಪ್ರಾಮಾಣಿಕ ಯೂಟ್ಯೂಬರ್ ಆಗಿರತಕ್ಕಂಥ ಸಮೀರ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕು. ಎಲ್ಲ ಮಾಧ್ಯಮಗಳನ್ನು ಒಂದು ವರದಿ ವಸ್ತುನಿಷ್ಠವಾಗಿ ಜನಪರವಾದಂಥ ವರದಿಯನ್ನು ಮಾಡ್ತಾ ಇರಬೇಕಾದ್ರೆ ಇನ್ನೊಂದಷ್ಟು ಮಾಧ್ಯಮಗಳು, ಉದಾಹರಣೆಗೆ ಸುವರ್ಣ ನ್ಯೂಸ್, ಆರ್ ಕನ್ನಡ, ಪಬ್ಲಿಕ್ ಟಿವಿ ಹಾಗೂ ಪವರ್ ಟಿವಿ, ಅದನ್ನು ಪವರ್ ಟಿವಿ ಎನ್ನುವುದಕ್ಕಿಂತ ಕೊಚ್ಚೆ ಟಿವಿ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವನ ಬಾಯಲ್ಲಿ ಬರುವಂತಹ ಶಬ್ದಗಳು ಗಟಾರದಲ್ಲಿ ಬರುವಂತಹ ನೀರಿಗಿಂತಲೂ ಬಹಳ ಕೆಟ್ಟದಾಗಿರುತ್ತದೆ. ಸತ್ಯಮೇವ ಜಯತೆ ಎಂದು ನಾನು ಮಾತನ್ನು ಮುಗಿಸ್ತೇನೆ.